ಹಲೋ, ನಾನು ಬರ್ತಾ ಇದ್ದಾನೆ. ಇನ್ನೊಂದು 5 minutes ಅಲ್ಲಿ ರೀಚ್ ಆಗ್ತೇನೆ ಆಯ್ತಾ? ಸರಿ ಸರಿ, ಓಕೆ ಓಕೆ, ಬಾಯ್ ಬಾಯ್. ನಿಶಾ, ಎಲ್ಲಿ ಹೊರಟಿಯಮ್ಮ? ಅಪ್ಪ, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಕರೆದಿದ್ದಾರೆ ಅಂತ. ಓ ಹೌದಲ್ಲ, ನನ್ನ ನೆನಪೇ ಇಲ್ವಾ? ಅಪ್ಪ, ಮುನ್ನ ಎಲ್ಲಿ? ಅವನು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಇವತ್ತು ಶಿವರಾತ್ರಿ ಅಲ್ಲ. ನಿಶಾ, ಸ್ವಲ್ಪ ಹೊತ್ತು ನಿಲ್ಲೆ. ಅವ್ನು ಹೇಗೋ ಪ್ರಸಾದ ತರ್ತಾನಲ್ಲ, ಅದನ್ನ ಹಾಕೊಂಡು ಎಲ್ಲ ಒಳ್ಳೇದಾಗುತ್ತೆ. ಅಪ್ಪ, ನೀವ್ ಯಾವ ಕಾಲದಲ್ಲಿ ಇದ್ದೀರಾ? ಒಂದು ನಿಮಿಷ. ನನ್ನ ಕಣ್ಣಿಗೆ ಕಾಣೋ ದೇವರು ನೀವೇ. ನಂಗೆ ಆಶೀರ್ವಾದ ಮಾಡಿ, ಒಳ್ಳೇದಾಗ್ಲಿ ಅಂತ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಸರಿಪ್ಪ, ನಾನು ಬರ್ತೇನೆ. ಅಲ್ಲ ನಿಶಾ, ಪ್ರಸಾದ ಹಾಕೊಂಡೆ ಹೋಗು, ಒಳ್ಳೇದಾಗುತ್ತೆ. ಅಪ್ಪ, ನಂಗೆ ಆಲ್ರೆಡಿ ಲೇಟ್ ಆಗಿದೆ ಅಪ್ಪ. ನನ್ನ ಫ್ರೆಂಡ್ ಬೇರೆ ಕಾಯ್ತಾ ಇದ್ದಾಳೆ. ನಾನು ಸಂಜೆ ಬಂದು ಹಾಕ್ತೇನೆ ಆಯ್ತಾ? ಸರಿಪ್ಪ, ಬಾಯ್. ಏನ್ ಅವಸರದ ಹುಡುಗಿ ಇವಳು. ಅಕ್ಕ, ಮುನ್ನ ನೀನ ಲೇಟ್? ಒಂದು ಬೆಳಿಗ್ಗೆ ಹೋಗಿದೆ ಮರೆ ಪೂಜೆ ಅಂತ. ಅದೇವತ್ತು ಶಿವರಾತ್ರಿ ಅಲ್ವಾ, ತುಂಬಾ ಪೂಜೆ ಇತ್ತು. ನನ್ನ ಪೂಜೆ ಸ್ವಲ್ಪ ಹೊತ್ತಾಯ್ತು. ಹೌದಾ? ತಗೋಕ ಪ್ರಸಾದ. ಇಲ್ಲ ಮುನ್ನ, ನಾನು ಇಂಟರ್ವ್ಯೂಗೆ ಅಂತ ಹೊರಟಿದ್ದೇನೆ. ಸಂಜೆ ಬಂದು ಹಾಕ್ತೇನೆ ಆಯ್ತಾ? ಅಲ್ಲ, ಈಗ ನೀ ಈಗ ಹಾಕಿದ್ರೆ ನಿಂಗೆ ಎಂತ ಆಗ್ತದೆ? ನಿಂಗೆ ನೋಡು ಮುನ್ನ, ನಂಗೆ ಆಲ್ರೆಡಿ ಲೇಟ್ ಆಗಿದೆ. ಸಂಜೆ ಬಂದು ಹಾಕ್ತೇನೆ. ಎಂತ ಆಗುದಿಲ್ಲ, ತಗೋ. ನೋಡು ಮುನ್ನ, ನಂಗೆ ದೇವರ ಮೇಲೆಲ್ಲ ನಂಬಿಕೆ ಇಲ್ಲ. ನನಗೆ ಆಲ್ರೆಡಿ ಹೇಳಿದ್ದಾನೆ. ಪದೇ ಪದೇ ಅದನ್ನೇ ಹೇಳಿ ನನ್ನ ಮೂಡ್ ಹಾಳು ಮಾಡ್ಬೇಡ. ನೋಡಕ್ಕ, ದೇವರಿರೋ ಬಗ್ಗೆ ಸಂಶಯ ಬೇಡ. ಕೆಲವರಿಗೆ ಅದ್ರ ಬಗ್ಗೆ ಅನುಭವ ಇರ್ತದೆ, ಇನ್ನು ಕೆಲವರಿಗೆ ಅನುಭವ ಇದ್ರೆ ಸಹ ಅದನ್ನು ಒಪ್ಪಿಕೊಳ್ಳೋ ಮನಸ್ಥಿತಿ ಇರೋದಿಲ್ಲ. ಹೌದಾ? ಹಾಗಾದ್ರೆ ನಂಗೆ ದೇವರನ್ನು ತೋರ್ಸು. ಬೇಡ, ದೇವ್ರ ಇರುದನ್ನು ತೋರ್ಸು. ಎಷ್ಟೇ ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಇವತ್ತು ಇಲ್ಲೇ ವೇಟ್ ಮಾಡ್ತೇನೆ. ಆಗುತ್ತಾ ನಿನ್ ಕೈಲಿ? ಆಗಲ್ಲ ಅಲ್ಲ? ಆಗಲ್ಲ ಅಲ್ಲ? ಇದನ್ನೇ ಹೇಳಿದ್ದು. ಸುಮ್ಮನೆ ಏನೇನೋ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಾನೆ. ನೋಡಕ್ಕ, ಶಿವದೇವರಿಗೆ ಪೂಜೆ ಮಾಡಿಸಿ ತಂದ ಪವಿತ್ರವಾದ ಎಕ್ಕಮಲೆ ಹೂ. ಒಮ್ಮೆ ಹೋಗಿ ಅದನ್ನು ಮುಟ್ಟಿವ ಅಕ್ಕ. ಅದನ್ನ ಹೋಗಿ ಮುಟ್ಟಿದ್ರೆ ನಂಗೆ ದೇವ್ರು ಕಾಣಿಸ್ತಾನಾ? ನಂಬಿಕೆ ಇಲ್ಲದವ್ರಿಗೆ ಹೇಗೆ ನಂಬಿಕೆ ಬರಿಸಬೇಕು ಅಂತ ನನ್ನ ಶಿವನಿಗೆ ಚೆನ್ನಾಗಿ ಗೊತ್ತುಂಟು. ಒಮ್ಮೆ ಹೋಗಿ ಮುಟ್ಟಕ್ಕ. ಸರಿ ಅಕ್ಕ, ಅದ್ರ ಚಪ್ಪಲಿಯನ್ನೊಂದು ಬಿಟ್ಟು ಹೋಗು. ಯಾಕೆಂದ್ರೆ ಅದು ನನ್ನ ನಂಬಿಕೆ. ಆಯ್ತು ಕಣಪ್ಪ, ಅದು ಒಂದು ಆಗೋಗ್ಲಿ. ಮುಟ್ತೆ. ಎಲ್ಲಿದ್ದಾನೆ ಮನುಷ್ಯ? ಮುನ್ನ, ಎಲ್ಲಿದ್ಯಾ ಮುನ್ನ? ಸುಮ್ಮನೆ ನಾನು ಆಟಾಡಿಸ್ಬೇಡ, ಆಲ್ರೆಡಿ ಲೇಟ್ ಆಗಿದೆ ನನ್ಗೆ. ಮುನ್ನ ಮುನ್ನ, ಬೇಗ ಬಾ ಮುನ್ನ. ಹಲೋ, ಸಾರಿ ಸರ್, ಸ್ವಲ್ಪ ಲೇಟ್ ಆಯ್ತು. ಈಗ 5 ನಿಮಿಷದಲ್ಲಿ ಬರ್ತೇನೆ ಸರ್. ಬೇಡ ಮೇಡಮ್, ನೀವು ಬರೋ ಅವಶ್ಯಕತೆ ಇಲ್ಲ. ಯಾಕೆ ಸರ್? ನೀವು ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆಗಿದ್ದೀರಾ, ಸೊ ನೀವು ಸೆಕೆಂಡ್ ರೌಂಡ್ ಬರೋ ಯಾವುದೇ ಅವಶ್ಯಕತೆ ಇಲ್ಲ. ನಾಳೆಯಿಂದ ಡೈರೆಕ್ಟ್ ಜಾಯ್ನ್ ಆಗಿ ಮೇಡಮ್. ಸರ್, ನೀವು ನಿಜ ಹೇಳ್ತಾ ಇದ್ದೀರಾ? ಹೌದು ಮೇಡಮ್, ನೀವು ಸೆಲೆಕ್ಟ್ ಆಗಿದ್ದೀರಾ, ಸೊ ನಾಳೆಯಿಂದ ಜಾಯ್ನ್ ಆಗಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲೋದ? ಮುನ್ನ, ನೀನ್ ಎಲ್ಲಿ ಹೋದದ? ನಾನು ದೇವಸ್ಥಾನಕ್ಕೆ ಹೋಗಿ ಬಂದದಕ್ಕ. ಈ ಹೂ ಅಲ್ಲಿ ಇಟ್ಟು ನನ್ನನ್ನು ತರ್ಲಿಕ್ಕೆ ಹೇಳಿದ್ದೆಲ್ಲ ನೀನು. ನಿಂಗೆ ಕೊಟ್ಟದೆ ಇವು? ನೀನಲ್ಲ. ನಾನೆಲ್ಲಿ ಕೊಟ್ಟದಕ್ಕ? ನಾನು ರಶ್ ಅಲ್ಲಿ ಬಂದದ ಬರೀ ಪುಣ್ಯ ಅಂತೆ. ನೀನು ನೋಡು, ಇಲ್ಲಿ ನೋಡು, ಇದ್ರಲ್ಲಿ ಸುಂಟು ಹೂ. ನೀನು ಮೊದಲು ಇದು ಪ್ರಸಾದ ಹಾಕು. ನಿಜವಾಗ್ಲೂ ಮುನ್ನ ಇವಾಗಲೇ ಬರ್ತಾ ಇರೋದಾ? ಹಾಗಾದರೆ ಆವಾಗ ಬಂದು ನನಗಷ್ಟೊಂದು ಬುದ್ಧಿ ಹೇಳಿ ಕಲ್ ಮೇಲೆ ಹೂ ಇಟ್ಟಿದ್ದು ಯಾರು? ಕೆಲವರಿಗೆ ಅದ್ರ ಬಗ್ಗೆ ಅನುಭವ ಇರುತ್ತೆ, ಇನ್ನು ಕೆಲವರಿಗೆ ಅದ್ರ ಬಗ್ಗೆ ಅನುಭವ ಇದ್ರೆ ಸಹ ಅದನ್ನು ಒಪ್ಪಿಕೊಳ್ಳೋ ಮನಸ್ಥಿತಿ ಇರೋದಿಲ್ಲ. ನಂಬಿಕೆ ಇಲ್ಲದವರಿಗೆ ಹೇಗೆ ನಂಬಿಕೆ ಬರಿಸಬೇಕಂತ ನನ್ನ ಶಿವನಿಗೆ ಚೆನ್ನಾಗಿ ಗೊತ್ತು. ಶಿವದೇವರ ಪೂಜೆಗೆ ಇಟ್ಟ ಶಿವನಾಯಕ ಮಾಲೆ, ನಂಬದವರಿಗೆ ನಂಬಿಸುವೆ, ಇದುವೇ ಈಶನಲೀಲೆ. ಶಿವದೇವರ ಪೂಜೆಗೆ ಇಟ್ಟ ಶಿವನಾಯಕ ಮಾಲೆ, ನಂಬದವರಿಗೆ ನಂಬಿಸುವೆ, ಇದುವೇ ಈಶನಲೀಲೆ. ಅಕ್ಕ, ಇಲ್ಲ ಅಕ್ಕ, ಎಂತ ಇದಕ್ಕ? ಏನಿದೆ ಮಾತಾಡಿದ್ದಿಲ್ಲ ಅಕ್ಕ? ಏನಾಯ್ತಕ್ಕ? ದೇವ್ರಿದ್ದಾನೆ ಮುನ್ನ, ದೇವ್ರಿದ್ದಾನೆ. ದೇವ್ರು ಇಲ್ಲ ಅಂತ ಹೇಳ್ತಿದ್ದೆ ನೀನು, ಈಗ ದೇವ್ರಿದ್ದಾನೆ ಅಂತ ಹೇಳ್ತಿದ್ಯಾ? ಹೌದು ಮುನ್ನ,
ದೇವ್ರಿದ್ದಾನೆ, ಖಂಡಿತ ಇದ್ದಾನೆ. ಶಿವ 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 ಶಿವನೇ